ॐ सहनाववतु सहनौ भुनक्तु सह वीर्यङ्करवावहै तेजस्विनावधतमस्तु मा विद्विषावहै। ॐ शान्तः शान्तः शान्तिः। ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगत भेषजम् तन्नो अस्तु द्विपदे सञ्चतुष्पदे। ॐ शान्तः शान्तः शान्तिः। हरिः ॐ श्रीगुरुभ्यो नमः। हरिः ॐ। Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರ ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ. ಇಂದು ಅಧಿಕ ಮಾಸವೂ ಕೂಡ ಆರಂಭವಾಗಿದೆ. ಅಧಿಕ ಜ್ಯೇಷ್ಠ ಶುದ್ಧ ಪ್ರತಿಪತ್. ಇಂತಹ ಶ್ರೇಷ್ಠವಾದ ಅಧಿಕ ಮಾಸದಲ್ಲಿ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಕೈಂಕರ್ಯಗಳನ್ನು ಮಾಡುವಂಥದ್ದು ಸೂಕ್ತ. ಆ ನಿಮಿತ್ತ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಮ್ಮೊಡನೆ ತಾವು ಕೂಡ ಪಾರಾಯಣವನ್ನು ಮಾಡಬಹುದು. ಮೇ ತಿಂಗಳ 17ನೆಯ ತಾರೀಕು 2026ನೇ ಇಸ್ವಿ ಭಾನುವಾರದ ಈ ಮುಸ್ಸಂಜೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಪಾರಾಯಣ. ಮೊದಲಿಗೆ ಧ್ಯಾನ ಶ್ಲೋಕ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ತೇಜೋ ವೃಷೋದ್ಯುತಿಧರಃ ಸರ್ವಶಸ್ತ್ರಭೃತಾಂಬರಃ ಪ್ರಗ್ರಹೋ ನಿಗ್ರಹೋ ವ್ಯಗ್ರಃ ನೈಕಶೃಂಗೋ ಗದಾಗ್ರಜಃ ಚತುರ್ಮೂರ್ತ್ಯಶ್ಚತುರ್ಬಾಹುಃ ಚತುರ್ವ್ಯೂಹಶ್ಚತುರ್ಗತಿಃ ಚತುರಾತ್ಮಾ ಚತುರ್ಭಾವಃ ಚತುರ್ವೇದವಿದೇಕಪಾತ್ ಸಮಾವರ್ತೋ ನಿವೃತ್ತಾತ್ಮಾ ದುರ್ಜಯೋ ದುರತಿಕ್ರಮಃ ದುರ್ಲಭೋ ದುರ್ಗಮೋ ದುರ್ಗಃ ದುರಾವಾಸೋ ದುರಾರ್ಯಃ ಶುಭಾಂಗೋ ಲೋಕಸಾರಂಗಃ ಸುತಂತುಸ್ತಂತುವರ್ಧನಃ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ ಉದ್ಭವಃ ಸುಂದರಃ ಸುಂದರಃ ರತ್ನನಾಭಃ ಸುಲೋಚನಃ ಅರ್ಕೋ ವಾಜಸನಃ ಶೃಂಗೀ ಜಯಂತಃ ಸರ್ವವಿಜ್ಜಯೀ ಸುವರ್ಣಬಿಂದುರಕ್ಷೋಭ್ಯಃ ಸರ್ವಭೋಗೀಶ್ವರೇಶ್ವರಃ ಮಹಾಹ್ರದೋ ಮಹಾಗರ್ತಃ ಮಹಾಭೂತೋ ಮಹಾನಿಧಿಃ ಕುಮುದಃ ಕುಂದರಃ ಕುಂದಃ ಪರ್ಜನ್ಯಃ ಪಾವನೋ ನಿಲಃ ಅಮೃತಾಂಶೋऽಮೃತವಪುಃ ಸರ್ವಜ್ಞಃ ಸರ್ವತೋಮುಖಃ ಸುಲಭಸ್ತು ವ್ರತಃ ಸಿದ್ಧಃ ಶತ್ರುಜಿಚ್ಛತ್ರುತಾಪನಃ ನ್ಯಗ್ರೋಧೋ ದುಂಬರೋऽಶ್ವತ್ಥಃ
चाणूरान्ध्रनिषूदनः सहस्रार्जः सप्तजिह्वः सप्तैधा सप्तवाहनः अमूर्तिरनघोचिन्त्यः भयकृद्भयनाशनः अणुर्बृहत्कृशस्थूलः गुणभन्निर्गुणो महान् अधतस्वधतस्वस्यः प्राग्वंशो वंशवर्धनः ॐ शान्तिः 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 हरिः ॐ श्रीगुरुभ्यो नमः हरिः ॐ ಶ್ರೇಷ್ಠವಾದ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಗುರುಗಳ ಅನುಗ್ರಹವನ್ನು ಬೇಡುತ್ತಾ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜಯ ಜಯ ರಘುವೀರ ಸಮರ್ಥ. ಒಂದು ಸುಂದರವಾದ ಸಂಸ್ಕೃತ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ರಾಮಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ರಾಮಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಮಕರ ಕುಂಡಲಧಾರಿ ಭಕ್ತ ಬಂಧು ಶೌರಿ ಮುಕ್ತಿದಾತ ಶಕ್ತಿದಾತ ವಿಠಲ ನರ ಹರಿ
राम कृष्ण हरे मुकुंद मुरारी। पांडुरंग 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 हरि। दीन बंधु कृपा सिंधु श्री हरि श्री हरि। पावनांग हे कृपांग वासुदेव हरि। तुलसी हार कंदर भक्त हृदय मंदिर। मंदराद्रिधर मुकुंद इंदिरेश श्रीहरि। राम कृष्ण हरे मुकुंद मुरारे। पांडुरंग 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 हरि। पांडुरंग 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 हरि। पांडुरंग हरि। पांडुरंग हरि। कुंडली कवरदे हरिविठ्ठले सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव ಶಂಭೋ. ಶ್ರೀಮದ್ ಭಗವದ್ಗೀತೆಯ 17ನೆಯ ಅಧ್ಯಾಯ, ಕೆಲವು ಶ್ಲೋಕಗಳ ಪಾರಾಯಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋऽಧ್ಯಾಯಃ. श्रद्धात्रय विभाग योगः. श्री भगवानुवाच दातव्यमिति यद्दानम् दीयतेनुपकारिणे देशे काले च पात्रे च तद्दानं सात्विकं स्मृतम्. यत्तु प्रत्युपकारार्थम् फलमुद्दिश्य वा पुनः दीयते च परिक्लिष्टम् तद्दानं राजसं स्मृतम्. अदेशकाले यद्दानम् अपात्रेभ्यश्च दीयते असत्कृतमवज्ञातम् तत्तामसमुदाहृतम्.
ಓಂ ತತ್ಸದಿತಿ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಓಂ ತತ್ ಸತ್ ಈ ಮೂರು ಬ್ರಹ್ಮನನ್ನು ಕುರಿತಾದಂತಹ ಪದಗಳು ತಾತ್ಪರ್ಯ ರೂಪದಲ್ಲಿ ಇಲ್ಲಿ ಹೇಳಲಾಗಿದೆ. सृष्टि के आदिकाल से ओम तत्सत ये तीन शब्द परब्रह्म को सूचित करने के लिए प्रयुक्त किए जाते रहे हैं. ये तीनों सांकेतिक अभिव्यक्तियां ब्राह्मणों द्वारा वैदिक मंत्रों का उच्चारण करते समय तथा ब्रह्म को संतुष्ट करने के लिए यज्ञों के समय प्रयुक्त होती थी. From the beginning of creation, the three syllables Om Tat Sat have been used to indicate the supreme absolute truth, Brahman. They were uttered by Brahmanas while chanting Vedic hymns and during sacrifices for the satisfaction of the Supreme. ಓಂ ತತ್ಸತ್ ಎಂಬುದಾಗಿ ಮೂರು ಬಗೆಯ ಹೆಸರು ಸಚ್ಚಿದಾನಂದ ಘನ ಬ್ರಹ್ಮನಿಗೆ ಹೇಳಲ್ಪಟ್ಟಿದೆ. ಅದರಿಂದ ಸೃಷ್ಟಿಯ ಆದಿಕಾಲದಲ್ಲಿ ಬ್ರಾಹ್ಮಣ ಮತ್ತು ವೇದ ಹಾಗೂ ಯಜ್ಞಾದಿಗಳು ವಿಹಿತಾ ರಚಿಸಲ್ಪಟ್ಟಿವೆ. ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ನೆನೆ ದಿವಸ ವಿಚಾರ ಮಾಡಿದ್ದೇವೆ. ಇಂದು ಈ ಓಂ ತತ್ಸತ್ ಇದರ ಮೂಲ ಉದ್ದೇಶವೇನು ಎಂಬುದನ್ನು ನೋಡೋಣ. The following instructions are given with a view to perfecting sacrifices, charity, austerities, etc. Om Tat Sat, this has been declared to be the triple designation of Brahman. By that were created formerly the Brahmanas, Vedas, and Yajnas. This is being declared, Om Tat Sat is being declared as the triple designation, Nirdesha of Brahman. A Nirdesha generally given in rituals is that by performing which any defects that are in the sacred worship are all removed. The eradication of all the afflictions. Each action, no doubt, has its fruit, but the fruit depends not only on the action as such, but also on the purity of the intentions and motives entertained by the performer. ಸಾಧನೆ ಮಾಡ್ತಾ ಇದ್ದೇವೆ, ಆದ್ರೆ ಸಾಧನೆಯಲ್ಲಿ ಕೇವಲ ಕ್ರಿಯೆ ಮುಖ್ಯವಲ್ಲ, ಆ ಕರ್ತೃ ಯಾರಿದ್ದಾನೆ ಅವನ ಮನೋಭಾವನೆ ಅತ್ಯಂತ ಮುಖ್ಯವಾಗುತ್ತೆ ಪ್ರತಿಯೊಂದು ಕ್ರಿಯೆಗಳಲ್ಲಿ. ಅದರಂತೆ ಅವನು ಆ ಫಲವನ್ನು ಪಡೆಯುವನು. However diligent the performer of the sacred acts may be, if the motive behind such acts be foul, they are rendered too ineffective to yield rich dividends. ಪ್ರಕಾಂಡ ಪಂಡಿತನಾಗಿರಬಹುದು, ಆತ ಸಂಸ್ಕೃತ ವಿದ್ವಾಂಸನಾಗಿರಬಹುದು, PhD ಹೋಲ್ಡರ್ ಆಗಿರಬಹುದು, ಆದರೆ ಅವನು ಮಾಡುವಂತಹ ಕ್ರಿಯೆಗಳ ಇಂಗಿತ ಏನಾದರೂ ಹೊಲಸು ಆಗಿದ್ದಲ್ಲಿ, ಡಂಭಾಚಾರವಾಗಿದ್ದಲ್ಲಿ, ಆಗ ಅವನ ಕ್ರಿಯೆ ಯಾವ ಫಲವನ್ನು ಕೊಡುವುದಿಲ್ಲ. ಯಾವುದೇ ರೀತಿಯಾದಂತಹ ಪ್ರಗತಿಯಾಗಲಿ ಏಳ್ಗೆಯಾಗಲಿ ಸಾಧ್ಯವಿಲ್ಲ. Actions performed by all of us may appear similar, but the results thereof would vary
from individual to individual according to the essential quality of their intentions. ಯಾವ ಉದ್ದೇಶಪೂರ್ವಕವಾಗಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದರಂತೆ ಫಲಪ್ರಾಪ್ತಿಯಾಗುವುದು. ಎಲ್ಲರೂ ಕೂಡ ಒಂದೇ ರೀತಿಯಾದ ಕ್ರಿಯೆಗಳನ್ನು ಮಾಡ್ತಾ ಇರಬಹುದು, ಆದರೆ ಫಲದಲ್ಲಿ ವ್ಯತ್ಯಾಸವಿರುತ್ತೆ. ಕಾರಣ ಮಾಡುವ ಕರ್ತೃವಿನ ಮನೋಭಾವನೆಯ ಶುದ್ಧತೆ ಯಾವ ರೀತಿ ಇರುತ್ತೋ ಅದರಂತೆ ಅವನ ಫಲಪ್ರಾಪ್ತಿ. The brilliance and glory of our intentions can be heightened by the remembrance of the Lord. Disassociation of oneself from one's matter envelopments is at once one's awakening and identification with the Lord. To the extent the sacred activity is selfless, to that extent its rewards are pure. To liquidate the ego, the individual must gain the consciousness of his spiritual status. Om Tat Sat is a sentence of 3 words, each denoting one aspect or the other of the reality. Om represents the transcendental and the pure self, the absolute and the unborn, which is the infinite substratum upon which the projections of the body, mind, and intellect are maintained. The term Tat is used in our scriptures to indicate the eternal goal, the changeless, and the ever perfect. In the famous grand declaration of the Vedas, Tat Tvam Asi, the term Tat indicates that from which everything has come, in which everything exists, and into which everything merges back in the end. Sat means existence, the principle of existence, functioning through all things perceived, felt, and thought of in our everyday life is called Sat, the principle of existence. Thus, to invoke the thoughts of Om, which express the transcendental, absolute, or to invoke Tat, the universal truth, or to cherish the concept of Sat, the reality, is to tune up our instruments of action and thereby chasten all our activities in the world outside. The eternal reality indicated in the triple designation of Brahman, Om Tat Sat, is the source from which all castes, the Vedas, and the sacrifices proceeded, even at the time of creation. All superimpositions can only arise from, exist in, and disappear into that which is their own substratum. All human activities and endeavors can be classified under the heads activities, ahara, undertaken for the maintenance of the body, and activities, niyata, that nourish the culture by all cooperative activities pursued with the spirit of dedication, yajna, all charities, dana, and all intelligent methods of self-control. Now, when are we to use the term Om? Om Tat Sat, ಈ 3 ನಿರ್ದೇಶ ಪದಗಳನ್ನು ನೋಡಿದ ಬಳಿಕ ಓಂ ಅನ್ನುವಂತಹ ಶಬ್ದವಾಚಕ, ಬ್ರಹ್ಮವಾಚಕ ಯಾವಾಗ ಬಳಸುವಂಥದ್ದು ಅನ್ನುವಂತಹ ವಿಚಾರವಿದೆ. ಮುಂದಿನ ಶ್ಲೋಕದಲ್ಲಿ ಅದರ ವಿವರಣೆ ಇದೆ. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನತಪಃ ಕ್ರಿಯಾಃ ಪ್ರವರ್ತಂತ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನತಪಃ ಕ್ರಿಯಾಃ ಪ್ರವರ್ತಂತ ವಿಧಾನೋಕ್ತಾಃ
ಸತತಂ ಬ್ರಹ್ಮವಾದಿನ. अतएव योगी जन ब्रह्म की प्राप्ति के लिए शास्त्रीय विधि के अनुसार यज्ञ, दान तथा तप की समस्त क्रियाओं का शुभारंभ सदैव ओम से करते हैं. Thus, the transcendentalists undertake sacrifices, charities, and penances, beginning always with Om to attain the supreme. तस्मात् ओम इति उदाहृत्य यज्ञदान तपः क्रियाः प्रवर्तन्ते विधानोक्ताः सततं ब्रह्मवादिना. तस्मात् ಅದುದರಿಂದ ಬ್ರಹ್ಮವಾದಿನ ವೇದ ಘೋಷ ಮಾಡುವ ಶ್ರೇಷ್ಠ ಪುರುಷರ ವಿಧಾನೋಕ್ತ ಶಾಸ್ತ್ರೋಕ್ತ ವಿಧಿಯಿಂದ ನಿಯಮಿತವಾದ ಯಜ್ಞ, ದಾನ, ತಪಃಕ್ರಿಯಾ, ಯಜ್ಞ, ದಾನ ಮತ್ತು ತಪಸ್ಸಾದಿ ಕ್ರಿಯೆಗಳೆಲ್ಲ ಸತತಂ ಓಂ ಇತಿ ಉದಾಹೃತ್ಯ ಪ್ರವರ್ತಂತೆ, ಯಾವಾಗಲೂ ಓಂ ಎಂಬ ಪರಮಾತ್ಮನ ನಾಮವನ್ನು ಉಚ್ಚರಿಸಿಯೇ ಪ್ರಾರಂಭವಾಗುತ್ತವೆ. ಆದುದರಿಂದ ವೇದ ಘೋಷ ಮಾಡುವ ಶ್ರೇಷ್ಠ ಪುರುಷರ ಶಾಸ್ತ್ರೋಕ್ತ ವಿಧಿಯಿಂದ ನಿಯಮಿತವಾದ ಯಜ್ಞ, ದಾನ ಮತ್ತು ತಪಸ್ಸಾದಿ ಕ್ರಿಯೆಗಳೆಲ್ಲ ಯಾವಾಗಲೂ ಓಂ ಎಂಬ ಪರಮಾತ್ಮನ ನಾಮವನ್ನು ಉಚ್ಚರಿಸಿಯೇ ಪ್ರಾರಂಭವಾಗುತ್ತವೆ. ತಿರುಗಿಸಲಿ ವಿಧಿರಾಯ ನಿಷ್ಠೆಯಿಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ವಿಧಿರಾಯ ನಿಶ್ಚಯಂ, ವಿಧಿರಾಯನ ಇಚ್ಛೆಯಂ ತಾರಾಗ್ರಹಗಳಿಷ್ಟವೋದಂತೆ, ತಾರಾ ಗ್ರಹಗಳ ಇಷ್ಟ ಓದಂತೆ ಕೇಕೆಗಳಿಡಲಿ, ಕೇಕೆಗಳ ಇಡಲಿ ನಿನಗಿರಲಿ, ನಿನಗೆ ಇರಲಿ. ವಿಧಿರಾಯ ನಿಯಂತ್ರಕ, ಚರಿಕೆ ಚಲನೆ, ಪರಿಹಾಸ ಕುಹಕ, ಸ್ಥಿರಚಿತ್ತ ದೃಢ ಮನಸ್ಸು. ಭಾವಾರ್ಥ ನೋಡಿಕೊಳ್ಳಿ. ನಿನ್ನ ನಿಯಂತ್ರಿಸುವ ಆ ವಿಧಿರಾಯನು ತನ್ನ ಇಚ್ಛೆಯಂತೆ ನಿನ್ನ ಬದುಕಿನ ಚಕ್ರವನ್ನು ಹೇಗಾದರೂ ತಿರುಗಿಸಲಿ ಮತ್ತು ನಿನ್ನ ಜಾತಕದ ರೀತಿಯ ನಕ್ಷತ್ರ ಗ್ರಹಗಳು ನಿನ್ನ ಬದುಕಿನ ಗತಿಯನ್ನು ಬದಲಾಯಿಸುತ್ತಾ ಇರಲಿ. ನಿನ್ನ ಕರ್ಮಕ್ಕೆ ನಿಯಂತ್ರಕರಾದ ದೇವತೆಗಳು ಅಟ್ಟಹಾಸದಿಂದ ಅಥವಾ ಪರಿಹಾಸದಿಂದ ನೋಡಿದೆಯಾ ಇವನನ್ನು ಹೇಗೆ ಆಡಿಸುತ್ತಿದ್ದೇವೆ ಎಂದು ಕುಹಕದ ನಗೆ ನಗಲಿ. ಏನೇ ಆದರೂ ನಿನ್ನ ಮನಸ್ಸು ದೃಢವಾಗಿರಲಿ, ವಿಚಲಿತವಾಗದೇ ಇರಲಿ ಎಂದು ಒಂದು ಉಪದೇಶವನ್ನು ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ನಮಗೆ ಈ ಮುಕ್ತಕದಲ್ಲಿ. Let the providence run the world machinery as it pleases. Let the planets and stars wander the way they want. Let fate keep laughing at you, at your failures. You continue to march on to your goal with a steady mind. ಮಂಕುತಿಮ್ಮ. ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಮುಕ್ತಕ 366ರಲ್ಲಿ ಗ್ರಹಗತಿಯ ತಿದ್ದುವನೆ ಜೋಯಿಸನು ಎಂದು ಒಂದು ಪ್ರಶ್ನೆಯನ್ನು ಕೇಳಿ ಸಹನೆ ವಜ್ರದ ಕವಚ ಎಂಬ ಪರಿಹಾರವನ್ನು ಸೂಚಿಸಿದ್ದಾರೆ ಮಾನ್ಯ ಗುಂಡಪ್ಪನವರು. ಬ್ರಹ್ಮಾಂಡವೇ ಆ ದೇವ ನಾಡುವ ಬೊಂಬೆಯ ಆಟವಯ್ಯ ಎಂದಿದ್ದಾರೆ ಪುಣ್ಯಾತ್ಮರು. ನಾವೆಲ್ಲ ನಮ್ಮನ್ನಾಡಿಸುವ ಆ ವಿಧಿರಾಯನ ಕೈಗೊಂಬೆಗಳು. ನಮ್ಮ ಜೀವನ ಅವನಿಚ್ಛೆಯಂತೆ ನಡೆಯಬೇಕು. ಅಷ್ಟೇ ಅಲ್ಲ,
ಈ ಜಗತ್ತಿನ ಆಗು ಹೋಗುಗಳಿಗೆ ಕಾರಣವಾದ ನಕ್ಷತ್ರ ಗ್ರಹಗಳ ಚಲನೆಯೂ ಸಹ ನಮ್ಮ ಜೀವನದ ಗತಿಯಲ್ಲೊಂದು ಪಾತ್ರ ವಹಿಸುತ್ತದೆ. ಆದರೆ ಅವು ಹೇಗೆ ಕೆಲಸ ಮಾಡುತ್ತವೆ ಅಥವಾ ಅವು ಹೀಗೆ ಏಕೆ ಕೆಲಸ ಮಾಡುತ್ತವೆ ಎಂದು ನಮಗೆ ಅರ್ಥವಾಗುವುದಿಲ್ಲವಾದ್ದರಿಂದ ಈ ವಿಧಿ ಮತ್ತು ನಮ್ಮ ಗ್ರಹಚಾರ ನಮ್ಮನ್ನು ಆಡಿಸುತ್ತದೆ ಎಂದು ನಮಗೆ ಅನಿಸುತ್ತದೆ. ಆ ಆಟವನ್ನು ನಾವೇ ಪಡೆದುಕೊಂಡು ಬಂದದ್ದಲ್ಲವೇ? ಕೆಲವರಿಗೆ ಜೀವನ ಸುಗಮವಾಗಿರುತ್ತದೆ, ಕೆಲವರು ಕಷ್ಟಗಳ ಸರಮಾಲೆಗಳನ್ನೇ ಹಾಕಿಕೊಂಡು ಬಂದಿರುತ್ತಾರೆ. ಕೆಲವರು ಮುಟ್ಟಿದ್ದೆಲ್ಲ ಚಿನ್ನ, ಕೆಲವರು ಮುಟ್ಟಿದ್ದೆಲ್ಲ ಮಣ್ಣು. ಕೆಲವರಿಗೆ ತಾಳುವ ಶಕ್ತಿ ಇರುತ್ತದೆ, ಕೆಲವರಿಗೆ ಇರುವುದಿಲ್ಲ. ಇದಕ್ಕೆಲ್ಲ ಆ ವಿಧಿರಾಯನ ವಿನ್ಯಾಸವೇ ಕಾರಣ. ಆದರೆ ನಮ್ಮ ಬದುಕಿನಲ್ಲಿ ನಮ್ಮ ಪಾತ್ರವೇ ಇಲ್ಲವೇ ಎಂದು ಒಂದು ಪ್ರಶ್ನೆ. ಖಂಡಿತ ನಮಗೆ ಒಂದು ಪಾತ್ರವಿದೆ. ಆ ವಿಧಿರಾಯನೊಡ್ಡಿದ ಎಲ್ಲಕ್ಕೂ ತಲೆಬಾಗಿ ಅನುಭವಿಸುವುದೇ ನಮ್ಮ ಕರ್ತವ್ಯ. ಸಹನೆಯಿಂದ ಅನುಭವಿಸಬೇಕು, ಅನುಭವಿಸಿಯೇ ತೀರಿಸಬೇಕು. ಅಡ್ಡದಾರಿಗಳು ಇಲ್ಲವೇ ಇಲ್ಲ. ಬದುಕಿನಲ್ಲಿ ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಎಲ್ಲವೂ ಬಂದು ಹೋಗುವ ಬದುಕಿನ ಅಂಕಗಳೇ, ಸೀನ್ಸ್. ಪಾತ್ರವನ್ನು ಧರಿಸಿದ್ದೇವೆ, ಸಂಪೂರ್ಣವಾಗಿ ನಟಿಸಿ ಹೋಗಬೇಕು. ಅದು ಸಹ ಸೂತ್ರಧಾರನ ಇಚ್ಛೆಯಂತೆ. ಹಾಗೆ ವಿಧಿ ನಿಗದಿಪಡಿಸಿದ ಬದುಕನ್ನು ಅನುಭವಿಸುವಾಗ ತಾಳ್ಮೆಯಿಂದ ಅನುಭವಿಸಿದರೆ ಒಳ್ಳೆಯದು. ಗೋಳಾಡುತ್ತಾ ಪರದಾಡುತ್ತಾ ನಮ್ಮ ಗ್ರಹಚಾರವನ್ನು ದೂಷಿಸುತ್ತಾ ಬದುಕಿದರೆ ನಮ್ಮ ಮನಸ್ಸಿಗೆ ಕ್ಲೇಶ ಬಿಟ್ಟರೆ ಮತ್ತೇನು ಲಾಭವಿಲ್ಲ. ಅದನ್ನು ಬಿಟ್ಟು ಸ್ಥಿರ ಚಿತ್ತದಿಂದ ಬಂದದ್ದನ್ನೆಲ್ಲ ತಾಳ್ಮೆಯಿಂದ ಅನುಭವಿಸಿದರೆ ಸುಖ ದುಃಖಗಳ ಪ್ರಭಾವದಿಂದ ಮುಕ್ತರಾಗಿ ಶಾಂತವಾಗಿ ಜೀವನವನ್ನು ಸಾಗಿಸಬಹುದು. ಕ್ಲೇಶಗಳು ಬೇಡವೆಂದರೆ ತಾಳ್ಮೆ ಇರಬೇಕು. ತಾಳಿದರೆ ಬಾಳಬಹುದು, ತಾಳಲಾಗದಿದ್ದರೆ ಗೋಳಬಹುದು. ಆಯ್ಕೆ ನಮ್ಮದೇ ಅಲ್ಲವೇ? ಇಂತಹ ಒಂದು ವಿಚಿತ್ರವಾದ ವೈಪರೀತ್ಯವುಳ್ಳ ಈ ಒಂದು ಬದುಕಿನ ಆಟದಲ್ಲಿ, ನಾಟಕದಲ್ಲಿ ನಮ್ಮದು ಒಂದು ಪಾತ್ರ. ಆ ಪಾತ್ರವನ್ನು ಶ್ರದ್ಧೆಯಿಂದ ನಿರ್ವಹಿಸೋಣ. ಓಂ ತತ್ ಸತ್ ಎಂಬ ನಾಮಾಂಕಿತವುಳ್ಳ ಬ್ರಹ್ಮನನ್ನು ಧ್ಯಾನಿಸೋಣ, ಮುಕ್ತಿಯನ್ನು ಪಡೆಯೋಣ, ಜನ್ಮ ಸಾರ್ಥಕಪಡಿಸಿಕೊಳ್ಳೋಣ. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.